ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನೋಡಿ PSTR, GPSTR ಮತ್ತು HSTRಗೆ ಸಂಬಂಧಿಸಿದಂತೆ ಒಂದು ಸಿಲೆಬಸ್ ಆಗಿರ್ಬೋದು, ಎಕ್ಸಾಮ್ ಪ್ಯಾಟರ್ನ್ ಆಗಿರ್ಬೋದು, ಆಮೇಲೆ ರ್ಯಾಂಕ್ಗೆ ಬೇಕಾದ ವೇಟೇಜ್ ಆಗಿರ್ಬೋದು, ಎಲ್ಲದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾಗಿರುವಂಥ ಮಾಹಿತಿ ಈಗಿದೆ. ಆಮೇಲೆ ಯಾವ್ಯಾವ ಸಬ್ಜೆಕ್ಟ್ ಕಾಂಬಿನೇಷನ್ ಇರಬೇಕು ಅನ್ನೋದ್ರ ಬಗ್ಗೆನೂ ಇದೆ ಸಂಪೂರ್ಣವಾಗಿ. ಈಗ ತಾನೇ ಹೊಸದಾಗಿ ಬಿಟ್ಟಿರುವಂಥ ಇಲಾಖೆಯ ನೋಟಿಫಿಕೇಷನ್ ಫ್ರೆಂಡ್ಸ್, ಭಾಳ ಇಂಪಾರ್ಟೆಂಟ್. ಇದನ್ನು ನೋಡದೆ ನೀವು ಯಾವುದೇ ಎಕ್ಸಾಮನ್ನು ಬರಿಬೇಡ್ರಿ. ಯಾಕಂದರೆ ಇದರಲ್ಲಿ ಕೊಟ್ಟಿರುವಂಥ ಕೆಲವು ನಿಯಮಗಳನ್ನು ಓದ್ಕೊಂಡೇ ನೀವು ಮುಂದೆ ಹೆಜ್ಜೆಯನ್ನು ಇಡಬೇಕು. ಈಗ ನೋಡಿ ತೋರಿಸ್ತಾ ಇದ್ದೀನಿ ನಿಮಗೆ ಕಂಪ್ಲೀಟ್ ಆಗಿರುವಂಥ ಅಧಿಸೂಚನೆ. ಮೊದಲನೇದಾಗಿ ನೋಡಿ 1 to 5 ಟೀಚರ್ಸ್ದು ನೋಡಿ. ಪ್ರಾಥಮಿಕ ಶಿಕ್ಷಣದಲ್ಲಿ D.Ed ಆಗಿರಬೇಕು ಅಥವಾ ವಿಶೇಷ ಶಿಕ್ಷಣದಲ್ಲಿ ಡಿಪ್ಲೊಮಾ ಹೊಂದಿರುವ ಅಭ್ಯರ್ಥಿ ಪ್ರಕರಣದಲ್ಲಿ ಆ ಅಭ್ಯರ್ಥಿಯು ಡಿರೈವ್ಡ್ ಪರ್ಸೆಂಟೇಜ್ ಶೇಕಡಾವಾರು ಅಂಕಗಳ ಪ್ರಮಾಣವನ್ನು ಈ ಕೆಳಗಿನಂತೆ ನೀಡಲಾಗಿದೆ. ನೋಡಿ ಫ್ರೆಂಡ್ಸ್, ಸ್ಪರ್ಧಾತ್ಮಕ ಪರೀಕ್ಷೆ ಏನು CET ಇದೆ 70% ಇಡ್ತಾನೆ. ಆಮೇಲೆ TET ಪೇಪರ್ 1 20%. ಆಮೇಲೆ PUC ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ಪಡೆದ ಅಂಕಗಳು 8%, ಅಂದರೆ PUC 8% ಇಡ್ತಾನೆ. ಆಮೇಲೆ ಶಿಕ್ಷಕರ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು 2, ಅಂದರೆ D.Ed. ಆಮೇಲೆ ನೆಕ್ಸ್ಟ್ ನೋಡಿ, ಒಂದು ವೇಳೆ 4 ವರ್ಷದ ಒಂದು ಶಿಕ್ಷಕರ ಪದವಿ ಹೊಂದಿದ್ದಲ್ಲಿ ಈ ರೀತಿ ಇದೆ. ಸ್ಪರ್ಧಾತ್ಮಕ ಪರೀಕ್ಷೆ 70%, ಆಮೇಲೆ TET 20%, ಆಮೇಲೆ ಡಿಗ್ರಿ ಅಥವಾ ಡಿಗ್ರಿದು ಪ್ಲಸ್ಸು D.Ed ಅದು 10% ಹಿಡಿತಾನೆ. PUC ಆಗಿರಬೇಕು, ಇಲ್ಲಾಂದರೆ ಡಿಗ್ರಿ ಆಗಿರಬೇಕು. D.Ed ಅಂತೂ ಕಂಪಲ್ಸರಿ ಇದೆ, 2ರಲ್ಲಿ 1 ಆಗಿರಬೇಕು. PUC ಅಥವಾ ಡಿಗ್ರಿ ಆಗಿರಬೇಕು, 2ರಲ್ಲಿ 1 ಆಗಿರಬೇಕು. D.Ed ಅಂತೂ ಕಂಪಲ್ಸರಿ ಆಗಿ ಇರಬೇಕು. 1 to 5 ಟೀಚರ್ಸ್. TET ಪಾಸ್ ಆಗಿರಬೇಕು ಪೇಪರ್ 1. ಸೊ ನೆಕ್ಸ್ಟ್ ನೋಡಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 6 to 8 GPT. ಇಲ್ಲಿನೂ ಕೂಡ ನೋಡಿ B.Ed BA ಆಗಿರಬೇಕು. BA ಜೊತೆಗೆ D.Ed ಆಗಿರಬೇಕು, ಇಲ್ಲ ಅಂದರೆ B.Ed ಆಗಿರಬೇಕು. D.Ed ಅಥವಾ B.Ed ಆಗಿರಬೇಕು ಡಿಗ್ರಿಯೊಂದಿಗೆ 6 to 8 ಅಪ್ಲೈ ಮಾಡೋದಕ್ಕೆ. ಇಲ್ಲಿ ನೋಡಿರಿ 70% ಏನು ಹಿಡಿತಾನೆ, CET ಅಂಕ ಹಿಡಿತಾನೆ. 20% ಪತ್ರಿಕೆ 2ರದ್ದು TETದು ಅಂಕಗಳನ್ನು ಹಿಡಿತಾನೆ. ಇದು TET 2 ಬೇಕು, ಇದಕ್ಕೆ ಪಾಸ್ ಆಗಿರಬೇಕು, 1 ಅಲ್ಲ 2 ಬೇಕು ಇದಕ್ಕೆ. 6 to 8 1 to 5ಗೆ ಒಂದು TET ಪೇಪರ್ 1 ಪಾಸ್ ಆಗಿರಬೇಕು. ಇಲ್ಲಿ 2ನೇ ಪೇಪರ್ ಪಾಸ್ ಆಗಿರಬೇಕು, ಅದರದ್ದು 20% ಹಿಡಿತಾನೆ. ನೆಕ್ಸ್ಟ್ ಪದವಿಯಲ್ಲಿ ಡಿಗ್ರಿಯಲ್ಲಿ ಏನಿರುತ್ತೆ, ಡಿಗ್ರಿ 8% ಹಿಡಿತಾನೆ, ಡಿಗ್ರಿ ಪರ್ಸೆಂಟೇಜು. ಆಮೇಲೆ ಏನು B.Ed ಇರುತ್ತೆ, B.Ed ಅಥವಾ D.Ed, ಏನಿದು B.Ed ಅಥವಾ D.Ed 2% ಅದನ್ನು ಹಿಡಿತಾನೆ. ಸೊ ಇಲ್ಲಿ ಕಂಪಲ್ಸರಿ ಡಿಗ್ರಿ ಆಗಿರಲೇಬೇಕು. ಡಿಗ್ರಿ ಜೊತೆಗೆ D.Ed ಅಥವಾ B.Ed ಆಗಿರಬೇಕು. ಓಕೆ, ಈಗ ನೆಕ್ಸ್ಟ್ ನೋಡೋಣ. ಇನ್ನು 4 ವರ್ಷದ ಏನಾದರೂ ನೀವು ಪದವಿ ಪ್ಲಸ್ B.Ed D.Ed ಮುಗಿಸ್ಕೊಂಡಿದ್ರಿ ಅಂದರೆ, ಸೊ ಅದಕ್ಕೆ ಯಾವ ರೀತಿ ಅಂದರೆ CET 70%, TET ಪೇಪರ್ 2 20% ಹಿಡಿತಾನೆ ಪರ್ಸೆಂಟೇಜು. ಆಮೇಲೆ ಉಳಿದಂತಹ ಒಂದು BA D.Ed ಆಗಿರ್ಬೋದು, ಅಥವಾ BA B.Ed ಆಗಿರ್ಬೋದು, ಅಥವಾ BSc B.Ed ಅಥವಾ ಡಿಗ್ರಿ, ಯಾವುದೇ ಒಂದು ಡಿಗ್ರಿ ಪ್ಲಸ್ ಅದಕ್ಕೆ D.Ed ಆಗಿರಬೇಕು, ಇಲ್ಲಾಂದರೆ B.Ed ಆಗಿರಬೇಕು. ಅದನ್ನು 10 ಮಾರ್ಕ್ಸ್ ಹಿಡಿತಾರೆ. BA ಜಸ್ಟ್ ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ. BA BSc ಅದಕ್ಕೆ ಸಂಬಂಧಿಸಿದಂತೆ BCA ಕೂಡ ಇದೆ ಕಂಪ್ಯೂಟರ್ಗೆ ಸಂಬಂಧಿಸಿದಂತೆ. ಆಮೇಲೆ ಗಣಕ ವಿಜ್ಞಾನ ಕಂಪ್ಯೂಟರ್ ಇದೆ ನೋಡಿ. ಇಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% ಹಿಡಿತಾನೆ. ಆಮೇಲೆ ಪದವಿಯಲ್ಲಿ ಪಡೆದ ಅಂಕಗಳು 15% ಹಿಡಿತಾನೆ. ಇವರಿಗೆ ಸಪ್ರೇಟ್ ಆಗಿರುವಂಥ ಒಂದು ರೂಲ್ ಇದೆ, ನಿಮ್ಗೆ ಹೇಳ್ತೀನಿ ಆಮೇಲೆ. ಗಣಕ ವಿಜ್ಞಾನ ಒಂದು ಶಿಕ್ಷಕರಿಗೆ. ಇನ್ನು ದೈಹಿಕ ಶಿಕ್ಷಣ ನೋಡಿರಿ, ಸ್ಪರ್ಧಾತ್ಮಕ ಪರೀಕ್ಷೆ 85%, PUC 13% ಹಿಡಿತಾನೆ. ಆಮೇಲೆ ದೈಹಿಕ ಶಿಕ್ಷಣ ಸರ್ಟಿಫಿಕೇಟ್ ಡಿಪ್ಲೊಮಾ ಏನು ಬರುತ್ತೆ ಇವ್ರದ್ದು 2% ಹಿಡಿತಾನೆ. ಇನ್ನು ನೆಕ್ಸ್ಟ್ ನೋಡಿ, ಪ್ರೌಢಶಾಲಾ ಶಿಕ್ಷಕರು HSTR ಹೈಸ್ಕೂಲು CET ನೋಡಿ 85% ಹಿಡಿತಾನೆ. ಪದವಿ ಅಂಕಗಳು 13% ಹಿಡಿತಾನೆ. ಡಿಗ್ರಿದು 13% ಹಿಡಿತಾನೆ. ಆಮೇಲೆ B.Edದು 2% ಹಿಡಿತಾನೆ. ಇಲ್ಲಿ TET ಅವ ಹಿಡಿಯಲ್ಲ, TET HSTRಗೆ ಅವಶ್ಯಕತೆ ಇಲ್ಲ. ಓಕೆ, ಇನ್ನು ದೈಹಿಕ ಶಿಕ್ಷಕರು ನೋಡಿರಿ, ಏನೋ ಹೈಸ್ಕೂಲ್ದು ನೋಡಿ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ 85% CETಯಲ್ಲಿ ಆಗಿರಬೇಕು. ಪದವಿ ಅಂಕಗಳು ಡಿಗ್ರಿ 13%. ಆಮೇಲೆ ದೈಹಿಕ ಶಿಕ್ಷಣ ಕೋರ್ಸ್ನಲ್ಲಿ ಪಡೆದ ಅಂಕಗಳು ಏನು BP.Ed ಅಂತಾರೆ, ಅದು 2% ಹಿಡಿತಾರೆ. ಸೊ ಮೀಸಲಾತಿ ಚಾಲ್ತಿಯಲ್ಲಿರುವ ಮೀಸಲಾತಿ ಅನ್ವಯ ಆಗುತ್ತೆ. ಇನ್ನು ವಯಸ್ಸು ನೋಡಿ, ಒಂದೆಲ್ಲ ಪೋಸ್ಟ್ಗಳಿಗೆ 21 ವರ್ಷ ಮಿನಿಮಮ್ ಇದೆ. ಆಮೇಲೆ ಇಲ್ಲಿ ನೋಡಿ ಇಲ್ಲಿದೆ ನೋಡಿ, ಪರಿಶಿಷ್ಟ ಜಾತಿಗಳು SC, ಪರಿಶಿಷ್ಟ ಪಂಗಡ ST, ಪ್ರವರ್ಗ 1 ಮತ್ತು ಅಂಗವೈಕಲ್ಯ ವ್ಯಕ್ತಿಗಳು 45 ವರ್ಷಗಳ ತನಕ ಅವರಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ವಯಸ್ಸು ನಿಗದಿತ ಇದೆ, ವಯೋಮಿತಿ ಇದೆ. ಇನ್ನು ವರ್ಗ 2A 2B 3A
3Bಗೆ 43 ವರ್ಷಗಳು. ಆಮೇಲೆ ಸಾಮಾನ್ಯ ಇರುತ್ತೆ, GM ಗೇಟ್ ಇದೆ 40 ವರ್ಷಗಳು. ನೆಕ್ಸ್ಟ್ ನೋಡಿ, ಅರ್ಜಿ ಸ್ವೀಕರಿಸೋ ಕಡೆಯ ದಿನಾಂಕಕ್ಕಿಂತ ಮುಂಚೆ ಇಷ್ಟು ವರ್ಷಗಳ ಒಳಗಿರಬೇಕು. ಓಕೆ. ಇನ್ನು ಅಭ್ಯರ್ಥಿಗಳ ಆಯ್ಕೆ ಪಟ್ಟಿ ಅಂತೂ ತಾತ್ಕಾಲಿಕವಾಗಿ ಬಿಡ್ತಾನೆ, ಆಮೇಲೆ ಫಸ್ಟಿಗೆ ಪ್ರೊವಿಷನಲ್ ಬಿಡ್ತಾನೆ, ಆಮೇಲೆ ಫೈನಲಿಸ್ಟು, ಈ ರೀತಿಯಾಗಿ ಆಗುತ್ತೆ. ನಿಮಗೆ ಮುಂದೆ ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲು ಕೊಡ್ತೀನಿ. ಆಮೇಲೆ ಹೆಚ್ಚುವರಿ ಪಟ್ಟಿಗಳ ಬಗ್ಗೆಯೂ ನಿಮಗೆ ವಿಡಿಯೋದಲ್ಲಿ ಕೊಡ್ತೀನಿ. ಹೆಚ್ಚುವರಿ ಪಟ್ಟಿನೂ ಬಿಡ್ತಾರೆ. ಆಮೇಲೆ ಸೇವಾ ನಿರತರು ಕೂಡ ಇದೆ, ಅದರ ಬಗ್ಗೆ ಹೇಳ್ತೀನಿ. ಇನ್ನು ವೇತನ ಶ್ರೇಣಿ ಮತ್ತು ಏನೇನು ಬೇಕು ಅಂತ ಇದೆ ನೋಡಿ. ಎಲಿಜಿಬಿಲಿಟಿ ಏನಿದೆ, ಕ್ರೈಟೇರಿಯಾ. ಪ್ರಾಥಮಿಕ ಶಾಲಾ ಶಿಕ್ಷಕರು ಅಂದರೆ 1 to 5 ಪ್ರೈಮರಿಯವರಿಗೆ ಕಿರಿಯ ಪ್ರಾಥಮಿಕ ಶಾಲೆಗೆ ನೋಡಿ 41,300ರಿಂದ 81,800, ಸುಮಾರು ಒಂದು 52,000 ರೂಪಾಯಿ ಬರುತ್ತೆ ಎಲ್ಲ ಅದು ಸೇರಿ. ಸೊ ಇದರಲ್ಲಿ ಏನಿದೆ, PUCಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 2 ವರ್ಷ ಡಿಪ್ಲೊಮಾ, ಅಥವಾ PUCಯಲ್ಲಿ ಕನಿಷ್ಠ 50 ಅಂಕಗಳು ಮತ್ತು ಎಲಿಮೆಂಟ್ರಿ ಶಿಕ್ಷಣದಲ್ಲಿ 4 ವರ್ಷಗಳ ಪದವಿ. ಸೊ ಟೋಟಲ್ ಹೇಗಿದ್ದಾರೆ ಅಂದರೆ 50% ಆಗಿರಬೇಕು. ಆಮೇಲೆ ಏನಾಗಿರಬೇಕು, TET ಪೇಪರ್ 1 ಪಾಸ್ ಆಗಿರಬೇಕು, 50% ಆಗಿರಬೇಕು PUCಯಲ್ಲಿ, ಅಥವಾ PUC ಆಗಿರಬೇಕು, PUCಯಲ್ಲಿ 50% ಆಗಿರಬೇಕು. ಸೊ ನಿಯಮಗಳಂತೆ ಪರಿಶಿಷ್ಟ ಜಾತಿ ವರ್ಗ ಇವರಿಗೇನಿರುತ್ತೆ, ಅಥವಾ ಅಂಗವೈಕಲ್ಯ ಇದ್ದಾರೆ ಇವರಿಗೆ 45% ಆದರೆ ಸಾಕು. GMದವರಿಗೆ 50%, GM ಮತ್ತು OBCದವರಿಗೆ 50% ಆಗಿರಬೇಕು PUCಯಲ್ಲಿ. ಅದರ ಜೊತೆಗೆ 50% DED ಕೂಡ ಆಗಿರಬೇಕು. ನಿನ್ನ ದೈಹಿಕ ಶಿಕ್ಷಕರು ನೋಡಿ, ಸೇಮ್ ಸ್ಕೇಲ್ 1 to 8 ಇವರು ಟೀಚ್ ಮಾಡಬೇಕಾಗುತ್ತೆ. ಸೊ ಇವರಿಗೆ ಕೂಡ ನೋಡಿ ಸೇಮ್ PUCಯ ಒಂದು ಮಾನದಂಡ ಇಟ್ಕೊಂಡು ಅವರಿಗೆ ಕೂಡ ಇಟ್ಟಿದ್ದಾರೆ. ನೆಕ್ಸ್ಟ್ ನೋಡಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರು 6 to 8 ನೋಡಿದ್ದು 44,425 83,000, ಅಂದರೆ 50 ನೀವು ಸೇಲ್ರಾಗ ಒಂದು 56,000 ಪ್ಲಸ್ ಬರುತ್ತೆ ಅದು ಸೇರಿ. ಓಕೆ. ಪದವಿಯಲ್ಲಿ ಕನಿಷ್ಠ ಸರಾಸರಿ 50 ಅಂಕಗಳು, ಡಿಗ್ರಿಯಲ್ಲಿ ಏಟಾಗಿರಬೇಕು 50% ಆಗಿರಬೇಕು. SC STದವರಿಗೆ ಎಷ್ಟಾಗಿರ್ಬೇಕಂತಂದರೆ ಅವರಿಗೆ 45% ಆಗಿರಬೇಕು. ಇಲ್ಲಿದೆ ನೋಡಿ, ಅಂಗವೈಕಲ್ಯ, SC ST ಪ್ರವರ್ಗ 1, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗ ಅವು OBC ಕೂಡ 45 ಆಗಿರಬೇಕು, 45%. ಸೊ ಅಗೇನ್ PSTR ಹೇಳಿದ್ನಲ್ಲ ಆಗಲೇ, ಅದು ಕೂಡ ಅಲ್ಲಿನೂ ಕೂಡ 45 ಆಗಿರಬೇಕು. OBC ಅವ್ರಿಗೆ ಸ್ವಲ್ಪ ಮಿಸ್ಟೇಕ್ ತಿಳಿಸಿದೆ ನಿಮಗೆ. ಏನು OBCದವರಿಗೆ ಆಮೇಲೆ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗ, ಹಿಂದುಳಿದ ವರ್ಗಗಳು ಅಂದರೆ ಹಿಂದುಳಿದ OBC, ಆಮೇಲೆ ಪ್ರವರ್ಗ ವರ್ಗಕ್ಕೆ 1ಕ್ಕೆ ಸೇರಿದ ಸೊ ಅಭ್ಯರ್ಥಿಗೆ 45% ಇದೆ. ಈಗ ನೆಕ್ಸ್ಟ್ ನೋಡಿ, ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಭಾಷೆ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು. ಸೊ ಒಂದು ಭಾಷೆಗೆ ಸಂಬಂಧಿಸಿದಂತೆ ನೋಡಿ, ಆಪ್ಷನಲಲ್ಲಿ ಆ ಒಂದು ಭಾಷೆ ಇರಬೇಕು. ಅದರ ಜೊತೆಗೆ ನೋಡಿ, ಅಭ್ಯರ್ಥಿ ಪದವಿಯಲ್ಲಿ ಆಯಾ ಭಾಷೆ ಜೊತೆಗೆ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತೆಲುಗು, ತಮಿಳು, ಮಲಯಾಳಂ, ಕೊಂಕಣಿ, ಸಂಸ್ಕೃತ, ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ, ಸಮಾಜಶಾಸ್ತ್ರ ವಿಷಯಗಳಲ್ಲಿ ಯಾವುದಾದ್ರೂ ಒಂದು ವಿಷಯವನ್ನು ಐಚ್ಛಿಕ ವಿಷಯವನ್ನಾಗಿ 3 ವರ್ಷಗಳಲ್ಲಿ ಅಭ್ಯಾಸ ಮಾಡಿರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮದು ಆಪ್ಷನಲ್ಲಿ ಇಂಗ್ಲೀಷ್ ಇತ್ತಂದರೆ ನೀವು ಈ ಒಂದು ಆಪ್ಷನ್ ಇಂಗ್ಲೀಷ್ ಬಿಟ್ಟು ಕನ್ನಡ, ಇಲ್ಲಿ ಏನು ಆಂಗ್ಲ ಇತ್ತಲ್ಲ ಇದನ್ನು ಬಿಟ್ಟು ಉಳಿದ ಎಲ್ಲ ಒಂದು ವಿಷಯಗಳಲ್ಲಿ ಒಂದು ವಿಷಯ ನಿಮ್ಮದಿತ್ತಂದರೆ ಅದರ ಜೊತೆಗೆ ನೀವು ಭಾಷಾ ವಿಷಯಕ್ಕೆ ಟೀಚ್ ಮಾಡೋಕ್ಕೆ ಎಲಿಜಿಬಲ್ಲು ಅಂತ ಹೇಳಿದ್ದಾರೆ. ಅಥವಾ ಕನ್ನಡ ಇತ್ತು ತಿಳ್ಕೊರಿ, ನಿಮ್ಮದು ಕನ್ನಡ ಇತ್ತು, ಆಪ್ಷನಲ್ ಕನ್ನಡ ಇತ್ತು ತಿಳ್ಕೊರಿ, ಇಲ್ಲಿ ಕನ್ನಡವನ್ನು ತೆಗೆದುಬಿಟ್ಟು ಇಲ್ಲಿ ಉಳಿದ ಎಲ್ಲ ವಿಷಯಗಳಲ್ಲಿ ಒಂದು ವಿಷಯ ಇದ್ದರೂ ಸಾಕು, ನೀವು ಭಾಷಾ ಶಿಕ್ಷಕ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಓಕೆ. ಮತ್ತೇನಾದ್ರು ಮಾಹಿತಿ ಇಲ್ಲ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ ಅಂತ ಹೇಳ್ತಾ ನೆಕ್ಸ್ಟ್ ನೋಡಿ, ಗಣಿತ ಮತ್ತು ವಿಜ್ಞಾನ ನೋಡಿ. ಗಣಿತ ವಿಜ್ಞಾನ ಅವರಿಗೆ ಅಭ್ಯರ್ಥಿಯಾಗಿದ್ದಲ್ಲಿ ಪದವಿಯಲ್ಲಿ ಗಣಿತ ವ್ಯಾಸಂಗ ಮಾಡಿದ್ದು ಕಡ್ಡಾಯವಾಗಿ ಭೌತಶಾಸ್ತ್ರವನ್ನು ಪದವಿಯ 3 ವರ್ಷಗಳಲ್ಲಿ ಹಾಗೂ ರಸಾಯನ, ಗಣಕಶ ವಿಜ್ಞಾನ, ಎಲೆಕ್ಟ್ರಾನಿಕ್ಸ್, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ, ಗ್ರಹ ವಿಜ್ಞಾನ, ಭೂಗರ್ಭಶಾಸ್ತ್ರ, ಕಂಪ್ಯೂಟರ್ ಅಪ್ಲಿಕೇಶನ್ ವಿಷಯಗಳಲ್ಲಿ ಒಂದು ವಿಷಯವನ್ನು 3ನೇ ಐಚ್ಛಿಕ ವಿಷಯವನ್ನಾಗಿ ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳು ಅಭ್ಯಾಸ ಮಾಡಿರ್ತಕ್ಕದ್ದು. ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿದ್ದಾರೆ ಇವರು ಏನು ಮಾಡಬೇಕು, ಗಣಿತವನ್ನು ಕಂಪ್ಲೀಟಾಗಿ ಅಭ್ಯಾಸ ಮಾಡಿರಬೇಕು ಡಿಗ್ರಿಯಲ್ಲಿ 3 ವರ್ಷ, ಪ್ಲಸ್ ಅದರ ಜೊತೆಗೆ ಭೌತಶಾಸ್ತ್ರವನ್ನು ಏನು ಮಾಡೋದು ಮ್ಯಾಥ್ಸು ಮತ್ತು ಫಿಸಿಕ್ಸು ಫಿಕ್ಸು, ಇನ್ನು ಉಳಿದವೇನದಲ್ಲ ಎಲೆಕ್ಟ್ರಾನಿಕ್ಸು, ಗಣಕ ವಿಜ್ಞಾನ, ರಸಾಯನಶಾಸ್ತ್ರ, ಸಂಖ್ಯಾಶಾಸ್ತ್ರ, ಭೂಗೋಳಶಾಸ್ತ್ರ ಇವುಗಳಲ್ಲಿ ಒಂದನ್ನು ಹೊಂದಿರಬೇಕು ಅಂತ ಇದೆ. ಇನ್ನು ವಾಸ್ತುಶಿಲ್ಪದ ಬಗ್ಗೆನೂ ಕೊಟ್ಟಿದ್ದಾರೆ, ಪದವೀಧರಲ್ಲ ಇಂಜಿನಿಯರಿಂಗ್ ಅವ್ರು ಕೂಡ ಕೊಟ್ಟಿದ್ದಾರೆ, ನೀವು ಅದನ್ನು ಓದ್ಕೋಬೋದು, ಭಾಳ ಇಂಪಾರ್ಟೆಂಟು. ಇಂಜಿನಿಯರಿಂಗ್ ಕೂಡ ಅಪ್ಲಿಕೇಶನ್ ಹಾಕ್ಬೋದು ಅಂತ. ಇನ್ನು ಜೀವಶಾಸ್ತ್ರ ನೋಡಿ,
ಹುದ್ದೆಗಳು ವಿಜ್ಞಾನ ಮತ್ತು ಗಣಿತ ವಿಷಯದ ಒಂದಕ್ಕಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳ ಅನುಪಾತ ಮೇಲೆ ಇದು ಡಿಸೈಡ್ ಆಗಿದೆ ಪೋಸ್ಟು. ಬಟ್ ಏನೇನು ಬೇಕು ನೋಡಿ, ಪದವಿಯಲ್ಲಿ ರಸಾಯನಶಾಸ್ತ್ರ ಕಡ್ಡಾಯವಾಗಿ 3 ವರ್ಷಗಳು ವ್ಯಾಸಂಗ ಮಾಡಬೇಕು. ಕೆಮಿಸ್ಟ್ರಿ ಫಿಕ್ಸ್ ಬೇಕು. ಆಮೇಲೆ ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ, ರೇಷ್ಮೆ ಕೃಷಿ, ಪರಿಸರ ಶಾಸ್ತ್ರ, ತಳಿಶಾಸ್ತ್ರ, ಸೂಕ್ಷ್ಮ ವಿಜ್ಞಾನ ಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ಆಹಾರ ವಿಜ್ಞಾನ ಮತ್ತು ಪೋಷಣೆ, ಮೀನುಗಾರಿಕೆ ವಿಜ್ಞಾನ, ಜೀವರಸಾಯನಶಾಸ್ತ್ರ, ಅಪ್ಲೈಡ್ ಕೆಮಿಸ್ಟ್ರಿ, ಗಣಿತ ವಿಷಯಗಳಲ್ಲಿ ಯಾವುದಾದರೂ 2 ವಿಷಯಗಳನ್ನು ಕಡ್ಡಾಯವಾಗಿ ಪದವಿಯಲ್ಲಿ 3 ವರ್ಷಗಳ ಅಭ್ಯಾಸ ಮಾಡಿರ್ತಕ್ಕದ್ದು. ಕೆಮಿಸ್ಟ್ರಿಯಲ್ಲಿ ಫಿಕ್ಸು, ಉಳ್ಕಾದ ಇಷ್ಟು ಸಬ್ಜೆಕ್ಟ್ಗಳಲ್ಲಿ 2 ಹೊಂದಿರಬೇಕು ಕಂಪಲ್ಸರಿ. ಮತ್ತು ನೋಡಿ, ಕನಿಷ್ಠ ಒಂದು ವಿಷಯದಲ್ಲಾದರೂ ಏನು ಡಿ ಎಡ್ ಇರಬೇಕು. ಇಷ್ಟು ವಿಷಯಗಳಲ್ಲಿ, ಇವಿಷ್ಟು ವಿಷಯಗಳಲ್ಲಿ ಒಂದನ್ನು ಡಿ ಎಡಲ್ಲಿ ಓದಿರಬೇಕು. ಬಿ ಎಡ್ ಓಕೆ, ಬಿ ಎಡಲ್ಲಿ ಓದಿರಬೇಕು. ನೆಕ್ಸ್ಟ್ ನೋಡಿ, ಸಮಾಜ ಪಾಠಗಳು. ಇದು ನೋಡಿ ಏನು ಬೇಕಂದರೆ, ಪದವಿಯಲ್ಲಿ ಕೆಳಗಿನ ವಿಷಯಗಳಲ್ಲಿ 2 ವಿಷಯಗಳನ್ನು ಐಚ್ಛಿಕ ವಿಷಯವನ್ನಾಗಿ ಅಭ್ಯಾಸ ಮಾಡಿರತಕ್ಕದ್ದು. ಸಮಾಜ ಪಾಠಗಳು ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಇವುಗಳಲ್ಲಿ 2 ವಿಷಯಗಳು ಹೊಂದಿರಲೇಬೇಕು ಸಮಾಜ ಪಾಠಗಳು. ಅಥವಾ ಒಂದು ವೇಳೆ ಇವು 2ರಲ್ಲಿ ಇದ್ದಿದ್ದಿಲ್ಲ ಅಂದರೆ, ಒಂದಿತ್ತು ಒಂದಿಲ್ಲ ಅಂತಂದರೆ, ಅಥವಾ ಯಾವುದೂ ಇಲ್ಲಾಂದರೆ ಇಲ್ಲಿ ಕೆಳಗಿದೆ ನೋಡಿ, ಅಥವಾ ಅದೇ ಇದುವರೆ ಆಗಿರಬೇಕು ಅಥವಾ ಈ ಕೆಳಗಿಂದ ಒಂದೇ. ಅಥವಾ ಏನಿದೆ, ಸಮಾಜ ಪಾಠಗಳು ಸಮೂಹದ ಇತಿಹಾಸ, ಅರ್ಥಶಾಸ್ತ್ರ, ಭೂಗೋಳಶಾಸ್ತ್ರ, ರಾಜಕೀಯ ಶಾಸ್ತ್ರ, ಸಮಾಜಶಾಸ್ತ್ರ, ಸಂಖ್ಯಾಶಾಸ್ತ್ರ, ಪರಿಸರ ಅಧ್ಯಯನ, ಮಾನವ ಸಂಪನ್ಮೂಲ ನಿರ್ವಹಣೆ, ವಾಣಿಜ್ಯಶಾಸ್ತ್ರ, ಗ್ರಾಮೀಣ ಅಭಿವೃದ್ಧಿ, ಇವುಗಳ ಪೈಕಿ ಒಂದು ವಿಷಯ. ಅಂದರೆ ಇಷ್ಟರೊಳಗೆ ಏನು ಒಂದು ವಿಷಯ. ಆಮೇಲೆ ಭಾಷಾ ಸಮೂಹದ ಕನ್ನಡ, ಆಂಗ್ಲ, ಹಿಂದಿ, ಮರಾಠಿ, ಉರ್ದು, ತಮಿಳು, ತೆಲುಗು, ಕೊಂಕಣಿ, ಸಂಸ್ಕೃತ ಭಾಷೆಗಳ ಪೈಕಿ ಒಂದು ಹೊಂದಿರಬೇಕು. ಓಕೆ, ಇವು 2 ಹೊಂದಿರಬೇಕು ಈ ವಿಷಯದಾಗ. ಅಥವಾ ಇವೇನದಾವಲ್ಲ ಇಷ್ಟರೊಳಗೆ ಭಾಷಾ ಸಮೂಹದ ಒಂದು ವಿಷಯ ಮತ್ತು ಈ ಒಂದು ಮೇಲಿನ ಎಲ್ಲ ವಿಷಯಗಳಲ್ಲಿ ಒಂದು ವಿಷಯ ಹೊಂದಿದರೆ ಸಾಕು, ನೀವು ಎಲಿಜಿಬಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ಬಿ ಎಡಲ್ಲಿ ಏನಿರಬೇಕು, ನೀವು ಇಲ್ಲಿ ಇದೇನಿದೆಲ್ಲ ಕಾಂಬಿನೇಷನ್, ಇದು ಭಾಷಾ ಸಮೂಹಗಳು, ಸಮಾಜ ಪಾಠಗಳ ಸಮೂಹ ಅದಲ್ಲ, ಈ ಸಮೂಹ ಐತೆ ನೋಡಿ ಇಲ್ಲಿ. ಒಂದು ಸೆಕೆಂಡ್ ನಿಮ್ಗೆ ತೋರಿಸ್ತೀನಿ. ಈ ಸಮೂಹ ಅದಲ್ಲ, ಇದೇನಿದು, ಇದರಲ್ಲಿ ಒಂದು ವಿಷಯದಲ್ಲಿ ನೀವು ಬಿ ಎಡನ್ನು ಪಡೆದಿದ್ರೆ ಸಾಕು ಅಂತ ಇದೆ. ಆಮೇಲೆ ಟಿ ಇ ಟಿ ಅಂದರೂ ಕಾಮನ್ ಆಗಿ ನಿಮ್ಗೆ ಕಂಪಲ್ಸರಿಯಾಗಿ ಕೊಟ್ಟಿದ್ದಾನೆ. ಟಿ ಇ ಟಿ ಪೇಪರ್ 2 ಇದಕ್ಕೆ ಪಾಸ್ ಆಗಿರಲೇಬೇಕು. ಸೊ ಕೆಲವೊಂದು ಎಕ್ಸಾಮ್ಷನ್ಸು ಮತ್ತು ಇನ್ನೂ ಹಲವಾರು ನಿಯಮಗಳಿವೆ. ಎಕ್ಸ್ಟ್ರಾ ಕ್ವಾಲಿಫಿಕೇಷನ್ನು ಅಥವಾ ಏನಾದರೂ ಸಮಸ್ಯೆ ಇದ್ದವರು ಈ ನಿಯಮಗಳನ್ನು ಓದ್ಕೊಳ್ಳಿ. ನೆಕ್ಸ್ಟ್ ಗಣಕ ವಿಜ್ಞಾನ. ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಸೈನ್ಸ್ ಅಥವಾ ಅದು ಇರಬೇಕು, ಇಲ್ಲಾಂದರೆ ಬ್ಯಾಚುಲರ್ ಆಫ್ ಕಂಪ್ಯೂಟರ್ ಅಪ್ಲಿಕೇಶನ್ ಇರಬೇಕು, ಅಥವಾ ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಒಳಗೆ ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇರಬೇಕು, ಅಥವಾ ಬ್ಯಾಚುಲರ್ ಆಫ್ ಟೆಕ್ನಾಲಜಿ, ಕಂಪ್ಯೂಟರ್ ಸೈನ್ಸ್, ಇನ್ಫಾರ್ಮೇಷನ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಸೈನ್ಸ್ ಆ್ಯಂಡ್ ಕಮ್ಯುನಿಕೇಷನ್. ಸೊ ಈ ಕಾಂಬಿನೇಷನ್ದವರು ಇರಬೇಕು. ಇದ್ರ ಜೊತೆಗೆ ನೋಡಿ, ಶಾಲಾ ಶಿಕ್ಷಣ ಇಲಾಖೆ ಗಣಕ ವಿಜ್ಞಾನ ಶಿಕ್ಷಕರಿಗೆ ನೇಮಕಾತಿ ಹೊಂದಿದ್ದಲ್ಲಿ ರಾಷ್ಟ್ರೀಯ ಶಿಕ್ಷಣ ಪರಿಷತ್ NCTE ನಿಂದ ಮಾನ್ಯತೆ ಪಡೆದ ಸಂಸ್ಥೆಯಿಂದ ನೇಮಕಾತಿಗೊಂಡ 5 ವರ್ಷಗಳ ಒಳಗಾಗಿ ಶಿಕ್ಷಣದಲ್ಲಿ ಪದವಿ ಅರ್ಹತೆಯನ್ನು ಗಳಿಸಿಕೊಳ್ಳತಕ್ಕದ್ದು. 5 ವರ್ಷಗಳ ಒಳಗಾಗಿ ಶಿಕ್ಷಕ ಅರ್ಹತಾ ಪರೀಕ್ಷೆಯನ್ನು ಪೂರ್ಣಗೊಳಿಸತಕ್ಕದ್ದು. 5 ವರ್ಷದೊಳಗೆ ನೀವು ಬಿ ಎಡನ್ನು ಮುಗಿಸೋಬೇಕು ಅಂತ ಕೊಟ್ಟಿದ್ದಾರೆ. ಆಮೇಲೆ ನೆಕ್ಸ್ಟ್ ನೋಡಿ, ಪ್ರೌಢಶಾಲಾ ಶಿಕ್ಷಕರು ಅಂದರೆ HSTR ಸ್ಯಾಲ್ರಿ ನೋಡಿ 54,175, ಅಂದರೆ ಒಂದು 64,000 ಅದು ಬರುತ್ತೆ ನಿಮ್ಗೆ, ಪ್ಲಸ್ ಅದು ಆಡಾಗಿ ಸ್ಟಾರ್ಟಿಂಗೇ ಸ್ಯಾಲ್ರಿ. ಮೊದಲೇ ನೋಡಿ, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮದವ್ರು ಏನೇನು ಹೊಂದಿರಬೇಕಂದ್ರೆ, ಕಲಾ ವಿಷಯದಲ್ಲಿ ಪದವಿಯಲ್ಲಿ 2 ವಿಷಯಗಳನ್ನು ಐಚ್ಛಿಕ ವಿಷಯವನ್ನು ಅಭ್ಯಾಸ ಮಾಡಿರ್ತಕ್ಕದ್ದು. ಕಲಾ ಮಾಧ್ಯಮ ಸೋಷಿಯಲ್ ಸೈನ್ಸಿಗೆ ಸಂಬಂಧಿಸಿದ ನೋಡಿದ್ದು. ಇತಿಹಾಸ, ಅರ್ಥಶಾಸ್ತ್ರ, ರಾಜಕೀಯ ಶಾಸ್ತ್ರ, ಭೂಗೋಳಶಾಸ್ತ್ರ ಹಾಗೂ ಸಮಾಜಶಾಸ್ತ್ರ, ಇವಿಷ್ಟರಲ್ಲಿ 2 ಇರಬೇಕು. ಓಕೆ, ಸೋಷಿಯಲ್ ಸೈನ್ಸ್ ಟೀಚ್ ಮಾಡೋರಿಗಿದು. ಓಕೆ, ಕಲಾ ಮಾಧ್ಯಮ ಅಂತಾರೆ, ಆರ್ಟ್ಸ್ ಟೀಚರ್ಸ್ ಅಂತಾರೆ ಅವರಿಗೆ. ಸೊ ಇದಕ್ಕೆ ಟಿ ಇ ಟಿ ಅವಶ್ಯಕತೆ ಇಲ್ಲ. ಟಿ ಇ ಟಿ ಪಾಸು ಫೇಲು ಏನೂ ಕೇಳಿದಿಲ್ಲದಕ್ಕೆ ಟಿ ಇ ಟಿ ಅವಶ್ಯಕತೆ ಇಲ್ಲ ಇದ್ರದ್ದು. ಇನ್ನು ಬ್ಯಾಚುಲರ್ ಆಫ್ ಎಜುಕೇಷನ್ ಪದವಿಯನ್ನು ಅಂದರೆ ಬಿ ಎಡ್ ಆಗಿರಬೇಕು ಅಂತ ಕೊಟ್ಟಿದ್ದಾರೆ. ಇನ್ನು ಸಹಶಿಕ್ಷಕರು ಜೀವಶಾಸ್ತ್ರ, ಕನ್ನಡ ಮತ್ತು ಆಂಗ್ಲ ಭಾಷಾ ಮಾಧ್ಯಮ. ಸೊ ಇವರಿಗೆ ಕೂಡ ಕೊಟ್ಟಿದ್ದಾರೆ ನೋಡಿ ಇಲ್ಲಿ. ಸೇಮ್ ವಿಜ್ಞಾನ ವಿಷಯದಲ್ಲಿ ಪದವಿ ಆಗಿರಬೇಕು. ಇದ್ರಾಗ 2 ವಿಷಯಗಳನ್ನ ಅಧ್ಯಯನ ಮಾಡಿರಬೇಕು. ರಸಾಯನಶಾಸ್ತ್ರ, ಸಸ್ಯಶಾಸ್ತ್ರ,
ಪ್ರಾಣಿಶಾಸ್ತ್ರ, ಜೈವಿಕ ತಂತ್ರಜ್ಞಾನ, ತಳಿಶಾಸ್ತ್ರ, ಆಹಾರ ವಿಜ್ಞಾನ ಮತ್ತು ಪೋಷಣೆ, ಮೀನುಗಾರಿಕೆ ಮತ್ತು ಕೈಗಾರಿಕಾ ಮೀನುಗಾರಿಕೆ ಮತ್ತು ಜೀವರಸಾಯನಶಾಸ್ತ್ರ. ರಸಾಯನಶಾಸ್ತ್ರ ಕಡ್ಡಾಯ ಐಚ್ಛಿಕ ವಿಷಯವಾಗಿ ಇರತಕ್ಕದ್ದು. ನೆಕ್ಸ್ಟ್ ಮತ್ತು ಬ್ಯಾಚಲರ್ ಆಫ್ ಎಜುಕೇಷನ್ BEd ಆಗಿರಬೇಕು. ಸೊ ನೆಕ್ಸ್ಟ್ ಭಾಷಾ ಶಿಕ್ಷಕರು, ಇಲ್ಲಿದೆ ನೋಡಿ ಭಾಷಾ ಶಿಕ್ಷಕರು. ಇವರೇನು ಕಲಾ ವಿಷಯದಲ್ಲಿ ಪದವಿಯನ್ನು ಹೊಂದಿರತಕ್ಕದ್ದು. ನೆಕ್ಸ್ಟು ಸದರಿ ಪದವಿಯಲ್ಲಿ ಕನ್ನಡ ಮತ್ತು ಅಥವಾ ಆಂಗ್ಲ ಭಾಷೆಯನ್ನು ಒಂದು ಐಚ್ಛಿಕ ವಿಷಯ, ಅಂದರೆ ಆಪ್ಷನಲ್ ಕನ್ನಡ ಇರಬೇಕು, ಆಪ್ಷನಲ್ ಇಂಗ್ಲೀಷರೇ ಇರಬೇಕು, ಮತ್ತು ಅದರ ಜೊತೆ ಏನಿರಬೇಕು BEd ಆಗಿರಬೇಕು. ಓಕೆ, ಅಂದ್ರೆ ಆಯಾ ವಿಷಯದಲ್ಲಿ, ಅಂದರೆ ಈಗ ನೀವು BEd ಒಳಗೆ ಕೂಡ ಒಂದು ಕನ್ನಡ ಅಥವಾ ಇಂಗ್ಲೀಷ್ ಎರಡರಾಗ ಒಂದು ತೊಗೊಂಡಿರಬೇಕು. ಆಮೇಲೆ ಒಂದು ವೇಳೆ ನೀವು ಡಿಗ್ರಿ ಒಳಗೆ ಆಪ್ಷನಲ್ ಇದ್ದಿದ್ದಿಲ್ಲ ಅಂತ ತಿಳ್ಕೊರಿ, ನೀವು ನಿಮ್ಮ ಮಾಸ್ಟರ್ ಡಿಗ್ರಿ ಅಂದರೆ ಸ್ನಾತಕೋತ್ತರ ಅಂದರೆ PG ಒಳಗೆ ಆ ವಿಷಯ ಇರಬೇಕು. ಫಾರ್ ಎಕ್ಸಾಂಪಲ್ ನಿಮ್ಮದು ಇಂಗ್ಲೀಷ್ ಆಗ್ತಾಯಿದ್ರೆ ಡಿಗ್ರಿಯಲ್ಲಿ ಇಂಗ್ಲೀಷ್ ಇಲ್ಲ, ನಿಮ್ಮದು PG ಇಂಗ್ಲೀಷ್ ಇದೆ, PGಯಲ್ಲಿ ಇಂಗ್ಲೀಷ್ ಇದೆ. ಸೊ BEdನಲ್ಲಿ ಇಂಗ್ಲೀಷ್ ಇರಬೇಕು. ಸೊ PG + BEd ಇದ್ದರೂ ನಿಮ್ಮದು ನಡೆಯುತ್ತೆ ಅಂತ ಕೊಟ್ಟಿದ್ದಾರೆ. ಆಮೇಲೆ ದೈಹಿಕ ಶಿಕ್ಷಣ ನೋಡ್ಬೋದು ನೀವು, ಅದನ್ನು ಕೂಡ ಮಾಹಿತಿ ಕೊಟ್ಟಿದ್ದಾರೆ, ಕಂಪ್ಲೀಟಾಗಿ ಡೀಟೇಲ್ಸಾಗಿ ಓದ್ಕೋಬೋದು ನೀವು. ಸೊ ಇದಿಷ್ಟು ಮಾಹಿತಿ ಫ್ರೆಂಡ್ಸ್. ಮತ್ತು ಇದಕ್ಕೆ ಸಂಬಂಧಿಸಿದಂತೆ ನಿಮಗೆ ಸಿಲೆಬಸ್ ಏನೇನಿದೆ, ಏನೇನು ಪರೀಕ್ಷೆ, ಯಾವ ರೀತಿ ಎಕ್ಸಾಮ್ ಇರುತ್ತೆ ಅಂತ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಈಗ ನೆಕ್ಸ್ಟ್ 2 ಮಿನಿಟ್ಸಲ್ಲಿ ನಿಮಗೆ ಹಾಕ್ತೀನಿ. ಸೊ ಮತ್ತೇನಾದರೂ ಇದರಲ್ಲಿ ಕನ್ಫ್ಯೂಷನ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಅಲ್ಲಿ ಉತ್ತರ ಕೊಡ್ತೀನಿ. ಚಾನಲ್ಗೆ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ, ಯಾಕಂದರೆ ಹಲವಾರು ವೀಡಿಯೋಗಳು ಭಾಳ ಇಂಪಾರ್ಟೆಂಟ್ ಆಗಿರುವಂಥ ವೀಡಿಯೋಗಳು ಈ ಚಾನಲಲ್ಲಿ ಬರ್ತಿವೆ. ಎಲ್ರಿಗೂ ಫ್ರೆಂಡ್ಸ್ ಆಲ್ ದ ಬೆಸ್ಟ್. ಹ್ಯಾವ್ ಅ ಗ್ರೇಟ್ ಡೇ ಫ್ರೆಂಡ್ಸ್. ಹ್ಯಾವ್ ಅ ನೈಸ್ ಡೇ ಅಗೇನ್.